ತಿರುಪತಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ, ಸ್ವತಂತ್ರ ವಿಶೇಷ ತನಿಖಾ ತಂಡ ರಚಿಸೋಕೆ ಆದೇಶ ಬಂದಿದೆ. ಸ್ವತಂತ್ರ ಎಸ್ಐಟಿ ರಚನೆಗೆ ಸುಪ್ರೀಂ ಕೋರ್ಟ್ನಿಂದ ಆದೇಶ. ಇದರ ತನಿಖೆ ಸಂಬಂಧಪಟ್ಟ ಹಾಗೆ ಆಂಧ್ರ ಸರ್ಕಾರದ ಎಸ್ಐಟಿ ಬದಲಿಗೆ ಹೊಸ ಸ್ವತಂತ್ರ ಎಸ್ಐಟಿ ರಚನೆಗೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿದೆ. ಆಂಧ್ರ ಸರ್ಕಾರದ ಎಸ್ಐಟಿ ಬದಲಿಗೆ ಹೊಸ ಎಸ್ಐಟಿ ರಚನೆ ಮಾಡುವಂತೆ ಸುಪ್ರೀಂ ಆದೇಶವನ್ನು ಕೊಟ್ಟಿರುವುದು. ಸಿಬಿಐ ನಿರ್ದೇಶಕರ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಲಿ, ಸಿಬಿಐ ನಿರ್ದೇಶಕರೇ ತನಿಖೆ ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಇದನ್ನ ರಿಪೋರ್ಟನ್ನು ಬಹಿರಂಗಗೊಳಿಸಿದ್ದು ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಯ್ತದು. ಇದರ ಬಗ್ಗೆ ಸ್ವಲ್ಪ ರಾಜ್ಯ ಸರ್ಕಾರ ಆಂಧ್ರ ಸರ್ಕಾರ ವಿವೇಚನೆ ಬಳಸಬೇಕಾಗಿತ್ತು. ಅದನ್ನು ಹೊರಗಡೆ ಈ ರಿಪೋರ್ಟನ್ನು ತಿಳಿಸ್ಬೇಕಾ ಬೇಡವಾ ಅಂತ. ಅದಾದ ನಂತರ ಈಗ ಎಸ್ಐಟಿ ವಿಚಾರವಾಗಿ ಸ್ವತಂತ್ರವಾದಂಥ ಎಸ್ಐಟಿ ತನಿಖೆ ಆಗಬೇಕು ಅಂತ ಒಟ್ಟು 5 ವಿಶೇಷ ತನಿಖಾ ತಂಡ ರಚನೆ ಮಾಡಿದಂಥ ಸುಪ್ರೀಂ ಕೋರ್ಟ್ ರಾಜ್ಯದ ಅಧಿಕಾರಿಗಳು, ಸಿಬಿಐ, ಫುಡ್ ಸೇಫ್ಟಿ ಅಧಿಕಾರಿಗಳಿರುವಂತಹ ತಂಡ, ಸಿಬಿಐನ 2 ಅಧಿಕಾರಿಗಳು, ರಾಜ್ಯದ 1 ಅಧಿಕಾರಿಗಳು, ಫುಡ್ ಸೇಫ್ಟಿ ಸಂಸ್ಥೆಯ ಓರ್ವ ಅಧಿಕಾರಿ ಒಳಗೊಂಡಂತಹ ತನಿಖಾ ತಂಡ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ BR ಗವಾಯಿ ನೇತೃತ್ವದ ಪೀಠ ಆದೇಶವನ್ನು ನೀಡಿದೆ. ಆಂಧ್ರ ಸರ್ಕಾರದ ಏನು ಎಸ್ಐಟಿ ಇದೆ ಅದು ಬೇಡ, ಸ್ವತಂತ್ರವಾಗಿ ಎಸ್ಐಟಿಯನ್ನು ರಚನೆ ಮಾಡೋದಕ್ಕೆ ಆದೇಶ ಬಂದಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಸುಪ್ರೀಂ 5 ವಿಶೇಷ ತನಿಖಾ ತಂಡವನ್ನು ರಚಿಸಿದೆ. ಮುಂದೆ ತನಿಖೆಯಿಂದ ಏನು ನಿರೀಕ್ಷೆ ಮಾಡಬಹುದು? ಆದೇಶ ಏನು ಬಂತು ಅಂತ ಕೋರ್ಟ್ ಕಡೆಯಿಂದ? ಅವಿನಾಶ್, ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಏನ್ ಬಂದಿತ್ತು, ಇದಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇತ್ತು. ಇದನ್ನ ಈ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನ ಕೂಡ ನಡೆಸಿತು. ಕಳೆದ ವಿಚಾರಣೆಯಲ್ಲಿ ಕೂಡ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕಿತ್ತು, ಮುಖ್ಯಮಂತ್ರಿಗಳಿಗೂ ಕೂಡ ಛೀಮಾರಿಯನ್ನ ಹಾಕಿತ್ತು. ಬಹಿರಂಗವಾಗಿ ಯಾಕೆ ಮಾತಾಡಿದ್ರಿ, ಈ ಪ್ರಕರಣವನ್ನ ರಾಜಕೀಯಗೊಳಿಸಿದ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಿತ್ತು. ಇಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮಾಡಿದೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ತನಿಖೆಯ ಬಗ್ಗೆ ಒಂದು ಸೂಕ್ತ ನಿರ್ದೇಶನವನ್ನ ಕೊಟ್ಟಿರುವಂತಹದ್ದು. ಈಗಾಗಲೇ ಆಂಧ್ರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖೆಯನ್ನ ಮಾಡಿ ತನಿಖೆಯನ್ನ ಮಾಡ್ತಿದೆ. ಇಂತಹ ಸಂದರ್ಭದಲ್ಲಿ ಈ ಹಿಂದಿನ ಟಿಟಿಡಿ ಅಧ್ಯಕ್ಷರಾಗಿದ್ದಂತಹ ಸುಬ್ಬಾರೆಡ್ಡಿ ಅವರು ಇದನ್ನ ವಿರೋಧಿಸಿದ್ರು. ಸ್ವತಂತ್ರ ತನಿಖೆ ಆಗಬೇಕು ಇದರಲ್ಲಿ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಸ್ವತಂತ್ರ ತನಿಖೆಗೆ ನಿರ್ದೇಶನವನ್ನ ಕೊಟ್ಟಿದೆ. ಸಿಬಿಐನ ಅಧಿಕಾರಿಗಳು, ಫುಡ್ ಸೇಫ್ಟಿ ಅಧಿಕಾರಿಗಳು ಹಾಗೂ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇರಲಿದ್ದಾರೆ. ಒಟ್ಟು 5 ಜನರ ಸ್ವತಂತ್ರ ತಂಡವನ್ನ ರಚಿಸಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅವಿನಾಶ್, ಧನ್ಯವಾದ ಹರೀಶ್.